ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನಾರ್ಮಲ್ ನೀಡಲಿಂದ ಹಾಕೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಯಾರಿಗೆ ಬರಲ್ಲ ಈ ಥರ ಡಿಸೈನ್ ಟ್ರೈ ಮಾಡ್ಬೋದು. ನಾವು ಸ್ಲ್ಯಾಂಟಿಂಗ್ ಅಷ್ಟು ಥರ ಹಾಕ್ತೀವಲ್ಲ ಆ ಥರ ಬರುತ್ತೆ. ಸೊ ಇದಕ್ಕೆ ನಾರ್ಮಲ್ ನೀಡಲ್ ತೊಗೊಂಡಿದ್ದೀನಿ, ಬಿಗೈ ನೀಡಲ್ಲು. ಅದಕ್ಕೆ 4 ಎಳೆ ದಾರ ಪೋಣಿಸಿ ನಾಟ್ ಮಾಡಿದ್ದೀನಿ ಫ್ರೆಂಡ್ಸ್. 4 ಎಳೆ ಹಾಕಿದ್ರೆ 8 ಎಳೆ ಆಗಬೇಕು ನಮಗೆ. ಸೊ ಈ ಥ್ರೆಡ್ಡಲ್ಲಿ ಇವಾಗ ಈ ನೀಡಲಲ್ಲಿ 8 ಎಳೆ ದಾರ ಇದೆ, ಅದನ್ನು ಒಂದಷ್ಟುದ್ದ ಗಂಟು ಮಾಡಿ ಇಟ್ಕೊಳ್ಳಿ ಎಂಡಿಂಗಲ್ಲಿ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾಟಿಂದ ಬರೋ ಥರ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಜಿಗ್ಜ್ಯಾಗ್ ಹತ್ರ ಒಂದು ಹಾಕಿದ್ದೀನಲ್ಲ, ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಥ್ರೆಡ್ನ ನೀಡಲ್ ಕೆಳಗಡೆನೆ ಹೋಗೋ ಥರ ಮಾಡಿ ಸ್ವಲ್ಪ ನಾಟ್ ಬರೋ ಥರ ಮಾಡಬೇಕು ನಾವೀಗ. ಒಂದು ನಾಟ್ ಆಯಿತು, ನಾರ್ಮಲ್ ಒಂದು ನಾಟ್ ಮಾಡ್ಕೊಂಡಿದ್ದೀವಿ. ಒಂದು ನಾಟ್ ಆದಮೇಲೆ ಒಂದು ಸ್ವಲ್ಪ ಫ್ರೆಂಡ್ಸ್, ಇದು ಸೀರೆಗೆ ಒಂಚೂರು ಹೈಟ್ ಅಂದರೆ ಜಿಗ್ಜ್ಯಾಗಿಂತ ಇನ್ನೊಂದು 2-3 ಪಾಯಿಂಟ್ ಅಷ್ಟು ಮೇಲಕ್ಕೆ ನೀವು ನೀಡಲ್ನ ಹಾಕಬೇಕು, ಮೇಲೆಯಿಂದ ಕೆಳಗಡೆಗೆ. ಸೊ ಅದನ್ನು ಅಷ್ಟೇ ಥ್ರೆಡ್ ಒಳಗಡೆಯಿಂದ ನಾವು ನೀಡಲ್ ಮೇಲೆ ಇರಬೇಕು, ಥ್ರೆಡ್ ಕೆಳಗಡೆ ಇರಬೇಕು. ಆವಾಗ ನಮಗೆ ನಾಟ್ ಬೀಳುತ್ತೆ. ಈ ಥರ ನಾಟ್ ತೊಗೋತೀವಿ. ಸೊ ನಾಟ್ ತೊಗೊಂಡಾದ್ಮೇಲೆ ನೋಡಿ, ಸೊ ಈ ಥರ ಒಂದು ಮಾಡ್ಕೊಳ್ತೀವಿ ಅಲ್ಲ, ಅದ್ರ ಕೆಳಗಡೆ ಅಲ್ಲಿ ಥ್ರೆಡ್ ಇದೆ ಅಲ್ಲ ಸ್ಯಾರಿ ಮೇಲೆ, ಅಲ್ಲಿಗೆ ನೀಡಲನ್ನು ನಾನು ಪೋಣಿಸ್ತಾ ಇದ್ದೀನಿ. ನನ್ನ ಕೈಯಲ್ಲಿರೋ ದಾರ ನೀಡಲ್ ಕೆಳಗಡೆ ಇರಬೇಕು. ಸೊ ಅವಾಗ ಇಲ್ಲೊಂದು ನಾಟ್ ಆಗುತ್ತೆ. ನಾವೇನು ಥ್ರೆಡ್ ಮಾಡ್ಕೊಂಡಿದ್ದೀವಿ, ಸೊ ಅದಕ್ಕೆ ನಾವು ನಾಟ್ಸ್ನ ಮಾಡ್ಕೊತಾ ಇದ್ದೀವಿ. ಅದು ಸಿಂಗಲ್ ಕ್ರೋಶೆ ಥರ ನಮಗೆ ಬರುತ್ತೆ. ಸೊ ಮತ್ತೆ ಅಗೇನ್ ಅದೇ ಥರ ನೀಡಲ್ನ ಹಾಕ್ತೀನಿ. ನೋಡಿ, ನಾವು ಸ್ಯಾರಿಗೆ ಏನು ಥ್ರೆಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲಿಗೆ ನಾನು ನೀಡಲ್ನ ಪೋಣಿಸ್ತೀನಿ. ಅದ್ರ ಕೆಳಗಡೆಗೆ ಪೋಣಿಸ್ಕೊಂಡು ನನ್ನ ಲೆಫ್ಟ್ ಹ್ಯಾಂಡಲ್ಲಿರೋ ಥ್ರೆಡ್ ಮೇಲೆಯಿಂದ ನಾನು ನೀಡಲ್ನ ತಗೊಳ್ತೀನಿ. ಸೊ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಜಸ್ಟ್ ನಾಟ್ಸ್ ಬರಬೇಕು ಫ್ರೆಂಡ್ಸ್. ನಾವೇನು ಥ್ರೆಡ್ ಫಸ್ಟು ನಾಟ್ ಹಾಕಿರ್ತೀವಿ ಸ್ವಲ್ಪ ಲೆಂತಿಯಾಗಿ, ಆ ದಾರಕ್ಕೆ ನಾವು ಈ ಥರ 5 ಸತಿ ನಾಟ್ ಹಾಕ್ತೀನಿ. ನೋಡಿ, ಈ ಥರ ಜಸ್ಟ್ ನಮಗೆ ಈ ಥರ ನಾಟ್ಸ್ ಬರುತ್ತೆ, ಒಂಥರ ಲೂಪ್ ಟೈಪ್ ಬರುತ್ತೆ. ಈ ಥರ ಸಿಂಗಲ್ ಕ್ರೋಶೆ, ಅದು ನಾವೇನು ಕ್ರೋಶೆ ನೀಡಲ್ ಹಾಕ್ತೀವಿ ಇದನ್ನು ನಾರ್ಮಲ್ ಸೂಜಿಲಿ ಈ ಥರ ಹಾಕ್ಕೊಳ್ಳೋದು. ನೋಡಿ, ಈ ಥರ ಬರುತ್ತೆ. ಜಸ್ಟ್ ಸ್ಟಿಚಸ್ ಟೈಪ್, ಒಂದು ನಾಟ್ ಸ್ಟಿಚಸ್ ಟೈಪು ಈ ಥರ ಹಾಕ್ಕೊಳ್ಳೋದು. ಇದಾದಮೇಲೆ ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಮಿಕ್ಕಿರೋ ದಾರನ ತೆಕ್ಕೊಳ್ತೀವಲ್ವ. ಸೊ ಒಂಚೂರು ಗ್ಯಾಪಲ್ಲಿ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಗ್ಯಾಪ್ ತೊಗೋತಾ ಇದ್ದೀನಿ ಅಷ್ಟು ಗ್ಯಾಪಲ್ಲಿ ಅದೇ ಲೆಂತಿಗೆ ನೀಡಲ್ನ ಹಾಕ್ತೀನಿ. ಮತ್ತು ಆ ಥ್ರೆಡ್ ಕೆಳಗಡೆ ಬರಬೇಕು, ನೀಡಲ್ ಮೇಲೆ ಬರಬೇಕು. ನೋಡಿ, ಸ್ವಲ್ಪ ಗ್ಯಾಪಲ್ಲಿ ಬಟ್ಟೆಗೆ ನೀಡಲ್ನ ಹಾಕ್ತೀನಿ. ನೀಡಲ್ ಕೆಳಗಡೆ ಥ್ರೆಡ್ ಇರೋಂಗೆ ಮಾಡಬೇಕು. ಅವಾಗ ನಮ್ಗೆ ಮತ್ತೊಂದು ನಾಟ್ ಬೀಳುತ್ತೆ. ಸೊ ಈ ಥರ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಅದೇ ರೀತಿ ಇವಾಗೇನು ನಾವು ಬಟ್ಟೆ ಮೇಲೆ ಥ್ರೆಡ್ ಇದೆ, ದಾರ ಇದೆ, ಸೊ ಸ್ವಲ್ಪ ಲೆಂತಲ್ಲಿ ಅದ್ರ ಕೆಳಗಡೆ ನಾನು ನೀಡಲ್ ಹಾಕ್ತೀನಿ. ಈ ಥ್ರೆಡ್ ಏನಿದೆ ಲೆಫ್ಟ್ ಹ್ಯಾಂಡ್ದು ಅದು ಕೆಳಗಡೆ ಇರಬೇಕು, ನೀಡಲ್ ಮೇಲ್ಗಡೆ ಇರಬೇಕು. ಅವಾಗ ಇನ್ನೂ ಒಂದು ಈ ಥ್ರೆಡ್ಡಿಗೆ ನಾಟ್ಸ್ ಬೀಳುತ್ತೆ ನಮಗೆ. ಈ ಥರ ನಾನು 5 ಸತಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ 5 ಟೈಮ್ಸ್ ಮಾಡ್ಕೊಳ್ತೀನಿ. ಸೊ ಈ ಥರ ನಾಟ್ಸ್ನ ನೀಟಾಗಿ ಹಾಕ್ಕೊಂಡು ಹೋಗ್ಬೇಕು. ನೀಡಲ್ನ ಪಾಸ್ ಮಾಡಿಕೊಂಡು ಆ ಥ್ರೆಡ್ ಒಳಗಡೆ, ಸೊ ದಾರ ಕೆಳಗಡೆ ಇರಬೇಕು, ನೀಡಲ್ ಮೇಲೆ ಇರಬೇಕು ಫ್ರೆಂಡ್ಸ್. ಆ ಥರ ನೀವು ಲಾಕ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಥ್ರೆಡ್ ಕೆಳಗಡೆ ಇರಬೇಕು. ನಾಟ್ಸ್ ಜಸ್ಟ್ ಸಿಂಪಲ್ ನಾಟ್ಸ್. ನೀವು ಒಂದ್ಸಲಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಸಿಯಾಗಿ ಒಂದೇ ಲೆವೆಲಲ್ಲಿ ಬರೋ ಥರ ನೀವು 5 ಸರ್ತಿ ಈ ಥರ ಮಾಡಬೇಕು. ಹೋಗ್ತಾ ಹೋಗ್ತಾ ಕೈ ತುಂಬ ಸ್ಪೀಡ್ ಆಗುತ್ತೆ ಫ್ರೆಂಡ್ಸ್. ಇದು ನಾವೇನು ನೀಡಲ್ ಹಾಕ್ತೀವಿ ನೋಡಿ, ಈ ಥರ ನೀಡಲ್ ಹಾಕ್ತೀವಿ, ಲೆಫ್ಟ್ ಹ್ಯಾಂಡಲ್ಲಿ ಎಳ್ಕೊಂಡ್ಬಿಡಿ, ಅದು ನಿಮಗೆ ಈಸಿಯಾಗಿ ಹೋಗ್ಬಿಡುತ್ತೆ. ತುಂಬ ಲೆಂತ್ ಥ್ರೆಡ್ಡನ್ನು ತೊಗೊಳಕ್ಕೆ ಹೋಗಬಾರ್ದು. ಅಲ್ಲಲ್ಲಿ ದಾರ ಖಾಲಿ ಆಗುತ್ತೆ. ಖಾಲಿ ಆದಾಗ ಬ್ಯಾಕ್ ಸೈಡ್ ಜಿಗ್ಜ್ಯಾಗ್ ಇರುತ್ತಲ್ವ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಗಂಟೆಗಳು ಹಾಕಿ ಕಟ್ ಮಾಡಿಬಿಟ್ಟು ಎಂಡ್ ಮಾಡ್ಕೊಳ್ಳಿ. ಮತ್ತು ಅಗೇನ್ ಹೊಸ ಥ್ರೆಡ್ಡಿಂದ ಎಲ್ಲಿ ಸ್ಟಾಪ್ ಮಾಡಿರ್ತೀವೋ ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ಸೊ ತುಂಬ ಲೆಂತ್ ತೊಗೊಬಿಟ್ರೆ ನಿಮಗೆ ಎಳೆಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಥ್ರೆಡ್ಸ್ ಅಲ್ವಾ, ಸ್ವಲ್ಪ ಸುಕ್ ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಸೇಮ್ ಲೆಂತಲ್ಲಿ ಮತ್ತೆ ನಾನು ನೀಡಲ್ನ ಹಾಕ್ತಾಯಿದ್ದೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರದ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ದಾರದ ಮೇಲ್ಗಡೆಯಿಂದ ನೀಡಲ್ ಪಾಸ್ ಮಾಡಿಕೊಂಡ್ರೆ ಅದು ನಮಗೆ ಲಾಕ್ ಥರ ಬಿಡುತ್ತೆ. ಅಂದರೆ ಒಂದು ಡಬಲ್ ಕ್ರೋಶೆನ ಮಾಡೋಕ್ಕಾಗಲ್ಲ, ನೀಡಲ್ ಬೇಕು, ಕ್ರೋಶೆ ನೀಡಲ್ಲು. ಸೊ ಆ ಥರ ಒಂದು ಸ್ವಲ್ಪ ಲೆಂತಿಯಾಗಿ ಈ ಥರ ಬರುತ್ತೆ. ಸೊ ಅದಕ್ಕೆ ನಾವು ಮತ್ತೆ ನಾಟ್ಸ್ನ ಹಾಕಬೇಕು. ನಾವೇನು ಕ್ರೋಶೆದಲ್ಲಿ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಥರ ಹಾಕ್ತೀವಿ, ಆ ಥರ ಸಿಂಗಲ್ ಕ್ರೋಶೆಯಲ್ಲಿ ಇದನ್ನು ಈ ಥರ ಮಾಡ್ಕೋಬೇಕು. ಸೊ ಈ ರೀತಿ ಯಾರ್ಯಾರಿಗೆ ಕ್ರೋಶೆ ಬರಲ್ಲ ಫ್ರೆಂಡ್ಸ್, ಅವರವರು ಸಿಂಪಲ್ ಸ್ಯಾರಿಗೆ ಇಲ್ಲಾಂದರೆ ಬ್ಲೌಸಸ್ ಎಡ್ಜಿಗೆ ಈ ಥರ ಮಾಡ್ಕೋಬೋದು. ಬ್ಲೌಸ್ ಎಡ್ಜಿಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ಥ್ರೆಡ್ಸ್ ಎಲ್ಲ ಸ್ವಲ್ಪ ನೀಟಾಗೆ ಎಳ್ಕೊಂಡ್ರೆ
ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಫ್ರೆಂಡ್ಸ್ ನೀಡಲ್ಲು ಆ ಥ್ರೆಡ್ಡೆಲ್ಲ ಅದು ಹೆಚ್ಚು ಕಮ್ಮಿ ಆಗೋದು ತುಂಬ ಅವಾಯ್ಡ್ ಆಗುತ್ತೆ, ನೀಟಾಗಿರುತ್ತೆ. ಥ್ರೆಡ್ ನೋಡಿ ನಾನು ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಂಡಿದ್ದೀನಿ, ಸೊ ಅದು ನೀಟಾಗಿ ಬರುತ್ತೆ. ಹೋಗ್ತಾ ಹೋಗ್ತಾ ತುಂಬ ಸ್ಪೀಡ್ ಆಗುತ್ತೆ. 5 ಟೈಮ್ಸ್ ಈ ಥರ ನೀಟಾಗಿ ಲೆಫ್ಟ್ ಹ್ಯಾಂಡಲ್ಲಿ, ತುಂಬ ಟೈಟಾಗೂ ಎಳಿಬಾರ್ದು, ನೋಡಿಕೊಂಡು ಫುಲ್ ಸ್ಪೀಡಾಗಿ ಎಳ್ಕೊಂಡು ಎಂಡಿಂಗಲ್ಲಿ ಮಾತ್ರ ನೋಡಿ ಸ್ವಲ್ಪ ನಿಧಾನಕ್ಕೆ ಎಳ್ಕೊಳ್ಬೇಕು, ಅವಾಗ ನೀಟಾಗಿ ಬರುತ್ತೆ ನಮಗೆ. ಎಲ್ಲನೂ ನಾಟ್ಸು ಒಂದೇ ಸೈಜ್ ಇರಬೇಕು ಫ್ರೆಂಡ್ಸ್, ಆ ಥರ ನೋಡ್ಕೊಳ್ಳಿ, ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ನೋಡಿ ಸ್ಲ್ಯಾಂಟಿಂಗ್ ಆರ್ಚು, ಚಿಕ್ಕ ಮಿನಿ ಆರ್ಚು, ಅದು ಬಟ್ಟೆ ಮೇಲೆ ಬಂದಂಗೆ ಇರುತ್ತೆ. ನಾವೇನು ಸ್ಯಾರಿ ಮೇಲೆ ಹಾಕ್ತೀವಿ ಅದು ಮೇಲೆಗಡೆ ಡಿಸೈನ್ ಕಾಣಿಸುತ್ತೆ. ಆ ಕ್ರೋಶ ಮಾಡಿದ್ರೆ ಅದು ನಮಗೆ ಸ್ವಲ್ಪ ಸ್ಯಾರಿ ಕೆಳಗಡೆಗೆ ಬರುತ್ತೆ, ಇದು ಸ್ಯಾರಿ ಮೇಲೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ವರ್ಕ್ ಟೈಪ್ ಹಾಕ್ದಂಗಿರುತ್ತೆ. ಸೊ ನೀವು ಬ್ಲೌಸಿಗೆ ಕೂಡ ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ ನೋಡಿ. ಓವರಾಲ್ ಫೈನಲ್ ಆಗಿ ಒಂಥರ ಯು ಶೇಪಲ್ಲಿ ನೀಟಾಗಿ ಬಂದಿರೋ ಥರ ಕಾಣಿಸುತ್ತೆ. ಆದಷ್ಟು ಒಂದೇ ಲೆಂತಲ್ಲಿ ಎಲ್ಲ ಹಾಕಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಒಂದೇ ಲೆಂತ್ ಇರಬೇಕು, ಎಲ್ಲಿ ನಾವು ನೀಡಲ್ನ ಪಾಸ್ ಮಾಡಿರ್ತೀವಿ ಅದೇ ಪ್ಲೇಸಲ್ಲಿ ಪಕ್ಕದಲ್ಲಿ ಸೇಮ್ ಲೆಂತ್ ಮೆಷರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ 5 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ನಾನು ನೀಡಲ್ನ ಹಾಕಿ ಥ್ರೆಡ್ ಮೇಲೆಯಿಂದ ಎಳ್ಕೊಳ್ತೀನಿ ಅಷ್ಟೇ. ತುಂಬ ಈಸಿ ಇದೆ ಡಿಸೈನು, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಕ್ರೋಶ ಯಾರ್ಯಾರಿಗೆ ಬರಲ್ವೋ ಅವರೆಲ್ಲರೂ ಕೂಡ ಈ ಥರ ಡಿಸೈನ್ ಟ್ರೈ ಮಾಡ್ಬೋದು. ಈ ಥರ ಬೀಡ್ಸ್ ಹಾಕಿನೂ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಬೀಡ್ಸ್ ವಿತೌಟ್ ಬೀಡ್ಸ್ ಡಿಸೈನ್ ಬಾರ್ಡರು. ಸೊ ಹೀಗೆ ಕೂಡ ಹಾಕೋಬೋದು, ವಿತ್ ಕೂಡ ಅಂದರೆ ಬೀಡ್ ಹಾಕಿ ಕೂಡ ನಾನು ತೋರಿಸಿದ್ದೀನಿ ಎಂಡಿಂಗಲ್ಲಿ. ಸೊ ಇವಾಗ ಈ ಥರ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಈ ಥ್ರೆಡ್ ಎಲ್ದಾಗ ಸ್ಯಾರಿಗೆ ಮಾಡಿದಾಗ ನಾನು ಸ್ವಲ್ಪ ಟೈಟ್ ಮಾಡ್ತೀನಿ, ಮತ್ತು ಆ ದಾರಕ್ಕೆ ಮಾಡಿದಾಗೆಲ್ಲ ಆರಾಮ್ಸಾಗೆ ಮಾಡ್ಕೊಂಡು ಹೋಗ್ತೀನಿ, ಅಂತ ಟೈಟ್ ಮಾಡಬಾರ್ದು, ಯಾಕಂದರೆ ಯು ಶೇಪ್ ನೀಟಾಗಿ ಬರೋದಿಲ್ಲ. ಸೊ ಟೈಟ್ ಆಗಿಬಿಟ್ರೆ ಅದಕ್ಕೋಸ್ಕರ. ಸೊ ಇವಾಗ ಆ ಥ್ರೆಡ್ ಏನಿದೆ ಅದ್ರ ಕೆಳಗಡೆ ನೀಟಾಗಿ ನಾಟ್ಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಯಾರ್ಯಾರಿಗೆ ಕ್ರೋಶ ಬರಲ್ಲ ಫ್ರೆಂಡ್ಸ್, ಕ್ರೋಶ ಟೈಪ್ ಡಿಸೈನ್ ಈ ಥರ ಸಿಂಪಲ್ ಡಿಸೈನ್ ಬೇಕಂದರೆ ಈ ಥರ ಮಾಡ್ಕೋಬೋದು. ತುಂಬ ಜನ ದುಪಟ್ಟಾಸಗೆ ಹಾಕೋತಾರೆ. ಸೊ ಅಂದರೆ ಸಖತ್ತು ದುಪಟ್ಟಾಸಗೆ ಮತ್ತು ಬ್ಲೌಸಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿದ್ರೆ. ನಾವೇ ಹಾಕ್ಕೊಂಡಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ಆರಿ ವರ್ಕ್ ಆ ಥರ ಅಂದರೆ ಈ ಥರ ವರ್ಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಇದಕ್ಕೆ ಒಂದೊಂದು ಬೀಡನ್ನ ಹಾಕೋದು, ಕುಂದನ್ನ ಪೇಸ್ಟ್ ಮಾಡೋದು, ಆ ಥರ ಮಾಡಿ ನೀವು ಓನ್ ಕ್ರಿಯೇಟಿವಿಟಿ ಮಾಡ್ಕೋಬೋದು, ವರ್ಕ್ ಮಾಡ್ಕೋಬೋದು ಬ್ಲೌಸಸ್ಗೆಲ್ಲ. ಸೊ ನೋಡಿ ಈ ಥರ ಕಾಣಿಸುತ್ತೆ ಇದು. ಈ ಥರ ಆದಮೇಲೆ ನಾನು ಇವಾಗ ಬೀಡ್ಸ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಏನಿಲ್ಲ, ಜಸ್ಟ್ ನಾವಿವಾಗ ಈ ಥರ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಅಲ್ಲ ನೋಡಿ. ಇವಾಗ ನೆಕ್ಸ್ಟ್ ಹಾಕಬೇಕು, ಅದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡಿ ಹಾಕೋದಷ್ಟೇ. ಒಂದು ಬೀಡನ್ನ ಬಿಗ್ ಬೀಡ್ ತೊಗೋತಾ ಇದ್ದೀನಿ. ಒಂದು ಚೂರು ಡಿಫ್ರೆನ್ಸ್ ಕಾಣಿಸುತ್ತೆ, ಯಾಕಂದರೆ ಇದು ಹೈಲೈಟಾಗಿ ಕಾಣುತ್ತೆ ಥ್ರೆಡಲ್ಲಿ ಮಾಡಿದ್ದು. ಬೀಡ್ಸ್ ಹಾಕಿದ್ರೆ ಬೀಡು ಮೀಡಿಯಮ್ ಸೈಜ್ ಆದರೂ ಹಾಕೋಬೋದು, ಇಲ್ಲ ಬಿಗ್ ಸೈಜ್ ಆದರೂ ಹಾಕೋಬೋದು. ಫಸ್ಟು ಬೀಡನ್ನ ಪಾಸ್ ಮಾಡಿಕೊಂಡು ಥ್ರೆಡ್ಡಿಗೆ, ಆಮೇಲೆ ಕಂಟಿನ್ಯೂ ಸೇಮ್ ನಾವು ಯಾವ ರೀತಿ ಹಾಕ್ತಿದ್ವೋ ಆ ಥರ ಸೇಮ್ ಡಿಸ್ಟೆನ್ಸಲ್ಲೇ ನಾನು ನೋಡಿ ಥ್ರೆಡ್ ಕೆಳಗಡೆ ಇರಬೇಕು, ಅಂದರೆ ಬೀಡು ಥ್ರೆಡ್ಡು ಕೆಳಗಡೆ ಇರಬೇಕು, ಬೀಡ್ ಲೆಫ್ಟ್ ಸೈಡ್ಗೆ ದಾರ ಬರಬೇಕು, ಆವಾಗ ಟೈಟಾಗಿ ಎಳ್ಕೊಳ್ಳಿ. ಸೊ ಬೀಡು ನೀಟಾಗಿ ಪ್ಲೇಸ್ ಆಗುತ್ತೆ ಡಿಸೈನ್ ಪಕ್ಕಕ್ಕೆ. ಸೊ ಪ್ಲೇಸ್ ಆದಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ 5 ಟೈಮ್ಸ್ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಹಾಕ್ತೀನಿ, ಥ್ರೆಡ್ ಮೇಲೆ ಎಳ್ಕೊಳ್ತೀನಿ. ಸೊ ಲೆಫ್ಟ್ ಹ್ಯಾಂಡಿಂದ ಎಳ್ಕೊಂಡ್ರೆ ತುಂಬ ಈಸಿಯಾಗೆ ನಿಮಗೆ ಬರುತ್ತೆ ಫ್ರೆಂಡ್ಸ್, ತುಂಬ ಈಸಿಯಾಗೆ ಬರುತ್ತೆ. ಸೊ ನೋಡಿ ಇವಾಗ ಹೋಗ್ತಾ ಹೋಗ್ತಾ ಕೈ ಸ್ಪೀಡ್ ಆಗುತ್ತೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ನೋಡಿ ಆರಾಮ್ಸಾಗಿ ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ನೀಡಲ್ ಏನಿದೆ ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಳ್ಳಿ, ಥ್ರೆಡ್ ಹೆಚ್ಚು ಕಮ್ಮಿ ಆಗೋದಿಲ್ಲ. ಸೊ ರೈಟ್ ಹ್ಯಾಂಡಲ್ಲಿ ನೀಡಲ್ ಪಾಸ್ ಮಾಡೋದು, ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಎಳ್ಕೊಳ್ಳೋದು, ಆ ಥರ ಆರಾಮ್ಸಾಗಿ ಮಾಡ್ಕೋಬೋದು. ಸೊ ಅಂತ ಬೇಗ ಆಗುತ್ತೆ ಅಂತಲೂ ಹೇಳಲ್ಲ ಫ್ರೆಂಡ್ಸ್, ಯಾಕಂದರೆ ಶೇಪ್ಸ್ ಒಂದೇ ಥರ ಬರಬೇಕಲ್ವ. ಸ್ಯಾರಿ ಫುಲ್ ಮಾಡಬೇಕಂದ್ರೆ ನಿಮಗೆ ಟೈಮ್ ತೊಗೊಳುತ್ತೆ. ನೀವು ಕ್ರೋಶ ಬರ್ದಲ್ಲೇ ಇರೋರು ಈ ಥರ ಟ್ರೈ ಮಾಡ್ಬೋದು. ಕ್ರೋಶ ಬರೋರು ಕ್ರೋಶದಲ್ಲಿ ಮಾಡಿದ್ರೆ ಅದು ಇನ್ನೂ ಈವನ್ ಆಗಿ ತುಂಬ ನೀಟಾಗಿ ಬರುತ್ತೆ. ಸೊ ಕ್ರೋಶ ಬರ್ತಿರೋ ಇರೋರಿಗೆ ಈ ಥರ ಡಿಸೈನು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಬೀಡನ್ನ ಹಾಕ್ತೀನಿ, ಸೇಮ್ ಮೆಷರ್ಮೆಂಟಲ್ಲಿ ನೀಡಲ್ನ ಹಾಕಿ ಥ್ರೆಡ್ ಕೆಳಗಡೆ ಇರಬೇಕು, ಈ ಥರ ಪಾಸ್ ಮಾಡ್ಕೊಳ್ತೀನಿ, ಟೈಟ್ ಮಾಡ್ಕೊತೀನಿ. ಇಲ್ಲಿ ಟೈಟ್ ಮಾಡಿಕೊಂಡು, ಅಂದರೆ ತುಂಬ ಟೈಟು ಮಾಡಬಾರ್ದು, ಒಂದು ಸ್ವಲ್ಪ ಟೈಟಾಗಿರಬೇಕು. ಮತ್ತು ಈ ಸ್ಯಾರಿ ಮೇಲೆ ಏನು ಥ್ರೆಡ್ ಇದೆ ಆ ಥ್ರೆಡ್ ಒಳಗಡೆ ಮತ್ತೆ ನೀಡಲ್ನ ಹಾಕಿ ಪಾಸ್ ಮಾಡ್ಕೊಳ್ತೀನಿ. ಈ ಥರ 5 ಸರ್ತಿ ನಾನು ಮಾಡ್ಕೊಳ್ತೀನಿ. ಜಸ್ಟ್ ಈ ಥರ ಹೇಳ್ಕೊಳ್ಳೋದಷ್ಟೇ. ಅದು ಕವರ್ ಆಗಬೇಕು, ಈ ಥರ ಸಿಂಗಲ್ ಕ್ರೋಶೆ ಟೈಪ್ ಬರುತ್ತಾ ಇದೆಲ್ಲ ಲೂಪ್ಸು, ಅದು ಕವರ್ ಆಗಬೇಕು.
ಸೊ ಇದನ್ನು ಕೂಡ 5 ಸರ್ತಿ ಹಾಕ್ಕೊಳ್ತೀನಿ. ಮತ್ತು ಬೀಡ್ ಹಾಕಿ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಬೀಡ್ ಬೇಕಂದರೆ ಈ ಥರ ಕಾಣಿಸುತ್ತೆ ನಿಮಗೆ, ಒಂದು ಬೀಡು ಸ್ವಲ್ಪ ಚಿಕ್ಕ ಡಿಸೈನು ಆರ್ಚ್ ಥರ, ಮಿನಿ ಆರ್ಚ್ ಥರ, ಇಲ್ಲಾಂದರೆ ವಿತೌಟ್ ಬೀಡು ಈ ಥರ ಬಾರ್ಡರ್ ಟೈಪ್ ಕಾಣಿಸುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಡಿಸೈನು. ಸೊ ಬೇಕಂದರೆ ಇದಕ್ಕೆ ಕುಚ್ಚು ಕಟ್ಕೋಬೋದು, ಇದಕ್ಕೆ ಕುಚ್ಚು ಕಟ್ಕೋಬೋದು. ಸೊ ಇಲ್ಲ ಕುಚ್ಚಿಗೆ ಪ್ಲೇಸ್ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಕುಚ್ಚು ಕಟ್ಟಿಲ್ಲ, ವಿತೌಟ್ ಬಾರ್ಡರ್ ಟೈಪ್ ತೋರಿಸಿದ್ದೀನಿ. ಯಾಕಂದರೆ ಬ್ಲೌಸ್ಗೂ ನೀವು ಹಾಕ್ಕೋಬೋದು, ದುಪಟ್ಟಸ್ಗೆ ಯಾವ ಥರ ಬೇಕಾದರೂ ಒಂದ್ಸರಿ ಟ್ರೈ ಮಾಡಿ ನೀಟಾಗಿ ಬರ್ಬೋದು ಫ್ರೆಂಡ್ಸ್. ಇವನಾಗಿ ಬರಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಆರಾಮ್ಸಾಗಿ ಹಾಕ್ಕೊಳ್ಳಿ. ಸೇಮ್ ಇವನಾಗಿ ಬರುತ್ತೆ. ಸ್ವಲ್ಪ ಎಲ್ಲೂ ಟೈಟ್ ಮಾಡಿದ್ರೂ ಅದೊಂಚೂರು ಹೆಚ್ಚು ಕಮ್ಮಿ ಕಾಣಿಸುತ್ತೆ. ಸೊ ಡಿಸೈನ್ ಈ ರೀತಿ ಇದೆ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಖಂಡಿತ ಒಂದ್ಸತಿ ಹಾಕ್ಕೊಳ್ಳಿ, ಟ್ರೈ ಮಾಡಿ. ಸೊ ಬ್ಲೌಸಿಗೆ ಟ್ರೈ ಮಾಡ್ಬೋದು ಇನ್ನು ಸ್ಯಾರೀಸ್ಗಿಂತ. ನಿಮಗೆ ಸಿಂಪಲ್ ಸ್ಯಾರೀಸ್ಗೆ ವಿತೌಟ್ ಕ್ರೋಶಾ ಈ ಥರ ಒಂದು ಸೈಡ್ ಟ್ರೈ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.